ಸಾಮಾನ್ಯವಾಗಿ ಜಾತ್ರೆ ಮತ್ತು ಹಬ್ಬಗಳಲ್ಲಿ ಮಕ್ಕಳು ಬಂದರೆ ಅವರಿಗೆ ಸಿಹಿ ತಿನಿಸನ್ನ ಎಲ್ಲರೂ ಕೊಟ್ಟೆ ಕೊಡ್ತಾರೆ. ಅದರಲ್ಲಿ ಈಗ ಹಬ್ಬಗಳ ಸಂಭ್ರಮ ಅಂತಾನೆ ಹೇಳ್ಬೋದು. ಈ ಹಬ್ಬಗಳಲ್ಲಿ ಬರುವಂತಹ ಬೆಲ್ಲದ ಸೇವಾ ಅನ್ನು ಉತ್ತರ ಕರ್ನಾಟಕದಲ್ಲಿ ಕರೀತಾರೆ. ಅವು ಮತ್ತು ಬರ್ಫಿಗಳನ್ನ ಯಾವ ರೀತಿ ಕಳಪೆ ಮಟ್ಟದಿಂದಾಗಿ ತಯಾರು ಮಾಡ್ತಾರೆ ಅನ್ನೋದನ್ನ ಇದನ್ನ ನಾನು ತೋರಿಸ್ತಾ ಹೋಗ್ತೀನಿ. ಸದ್ಯ ನಾನು ಇದೀಗ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೆಳಗಾಂವ್ ಗ್ರಾಮದಲ್ಲಿದ್ದೀನಿ. ತಾವು ಸಹ ಈ ಒಂದು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ತಂದ್ರೆ ಇಲ್ಲಿ ಸೇವೆಗಳನ್ನು ಮಾಡಿದ್ದಾರೆ. ಯಾವುದೇ ರೀತಿಯಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಆಹಾರ ಸುರಕ್ಷತೆಗಳನ್ನ ಯಾವುದೇ ರೀತಿಯಾಗಿ ಇಟ್ಕೊಂಡಿಲ್ಲ. ಇದಷ್ಟೇ ಅಲ್ಲದೆ ಏನಂತಂದ್ರೆ ಇಲ್ಲಿ ಮತ್ತೊಂದು ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು ಕೆಂಪು ಕಲರ್ ಏನು ಬರುತ್ತೆ, ಈ ಕೆಂಪು ಕಲರ್ ಬಣ್ಣವನ್ನು ನೋಡಿದ್ರೆ ಎಷ್ಟು ರೀತಿಯಾಗಿ ಈ ತಿಂದರೆ ಮಕ್ಕಳಿಗೆ ಕ್ಯಾನ್ಸರ್ ಅಂತ ಮತ್ತೆ ಸೇರಿದಂತೆ ಹಲವಾರು ರೋಗಗಳು ಬರೋದಕ್ಕೆ ಈ ಒಂದು ಹಾನಿಕರವಾದಂತಹ ಬನ್ ಅಂತಂದ್ರೆ ತಪ್ಪಾಗಲಾರದು. ಇಷ್ಟೆಲ್ಲ ಘಟನೆ ಆದರೂ ಸಹ ಯಾವುದೇ ರೀತಿಯಾಗಿ ಒಂದು ಫ್ಯಾಕ್ಟರಿ ಅಥವಾ ಒಂದು ಉದ್ಯಮವನ್ನು ನಡೆಸಬೇಕಾದ್ರೆ ಸಾಕಷ್ಟು ರೀತಿಯಲ್ಲಿ ಒಂದು ಒಳ್ಳೆಯ ಗುಣಮಟ್ಟದ ಕಟ್ಟಡಗಳನ್ನ ಸಹ ಇಲ್ಲಿ ಇರಬೇಕಾಗುತ್ತೆ. ಈ ಕಟ್ಟಡದ ಇದು ನೋಡ್ತಾ ಇದ್ದಾರೆ ಯಾವ ರೀತಿಯಾಗಿ ಅಂತಂದ್ರೆ ಈ ಕಟ್ಟಡದ ಒಂದು ಹೊರಗಡೆ ಕಿಟಕಿ ಏನಿದೆ, ಈ ಕಿಟಕಿಯ ದೃಶ್ಯಗಳನ್ನ ಇಲ್ಲಿ ನೋಡ್ತಾ ಹೋದರೆ ಏನಂತಂದ್ರೆ ಸಂಪೂರ್ಣವಾಗಿ ಇದೇನು ಬಂದಿರೋದು ನಾವು ಸಿಹಿ ತಿನಿಸು ಮಾಡುವಂತ ಕಾರ್ಖಾನೆಗೆ ಅಥವಾ ಬೂತ್ ಬಂಗಲಿಗೆ ಬಂದಿದ್ವು ಅನ್ನೋದು ಸಹ ಇಲ್ಲಿ ಸಾಕಷ್ಟು ರೀತಿಯಲ್ಲಿ ಇಲ್ಲಿ ಪ್ರಶ್ನೆ ಸಹ ಉದ್ಭವ ಆಗುತ್ತೆ. ಯಾವ ರೀತಿಯಾಗಿ ಅಂತಂದ್ರೆ ಬೂತ್ ಬಂಗಲು ಸಹ ಇದಕ್ಕಿಂತ ಸ್ವಚ್ಛ ಆಗಿರುತ್ತೆ ಅಂತಂದ್ರೂ ಇಲ್ಲಿ ತಪ್ಪಾಗಲಕ್ಕಲ್ಲ. ಈ ಬಣ್ಣವನ್ನು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಈ ಬಣ್ಣ ಇದೆ ಅಂತಂದ್ರೆ ಇಲ್ಲಿ ದೃಶ್ಯಗಳು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಅಂತಂದ್ರೆ ಇಲ್ಲಿ ಕೈಗೆ ಹತ್ಕೊಂಡ್ರೆ ಬಣ್ಣ ಯಾವುದೇ ರೀತಿಯಾಗಿ ಹೋಗಲ್ಲ. ಇಷ್ಟೊಂದು ರೀತಿಯಲ್ಲಿ ಇಲ್ಲಿ ಈ ಒಂದು ರೀತಿ ಕೇವಲ ಕೈಗೆ ಹಚ್ಕೊಂಡ್ರೆ ಈ ರೀತಿ ಹೋಗಲ್ಲ ಬಣ್ಣ. ಸಾಕಷ್ಟು ರೀತಿಯಲ್ಲಿ ಇದಷ್ಟಲ್ಲದೆ ನನ್ನ ಒಳಭಾಗದಲ್ಲಿ ಸಹ ತೋರಿಸ್ತಾ ಹೋಗ್ತೀನಿ. ತಾವು ಸಹ ಈ ಒಂದು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಏನು ಅಡಿಗೆ ಮಾಡುವ ಭಟ್ರು ಅಂತ ಇರ್ತಾರೆ. ಆ ಭಟ್ರಿಗೂ ಸಹ ಯಾವುದೇ ರೀತಿಯಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಇರ್ಬೇಕಂತ ಯಾವುದೇ ರೀತಿಯಾಗಿ ತೆಲಿಗೆ ಹಾಕಬೇಕಂತ ಕೂಲಿಗೆ ಒಂದು ಶೆಪ್ಪೆ ಇರ್ಬೇಕು, ಅವು ಸಹ ಇಲ್ಲ. ಇದು ಬೆಲ್ಸೇವ ಅಂತ ಹೇಳ್ತಾರೆ. ಉತ್ತರ ಕರ್ನಾಟಕದಲ್ಲಿ ಪ್ರತಿಯೊಂದು ಜಾತ್ರೆಗಳಲ್ಲಿ ಸಹ ಅದೆಷ್ಟು ಮಕ್ಕಳು ಮತ್ತು ಹಿರಿಯರು ಸಹ ಇದನ್ನ ಬಾಯಿ ಚಪ್ಪರಿಸಿ ತಿಂತಾರೆ. ಈ ಚಪ್ಪರಿಸಿ ತಿನ್ನಿಸುವಂತಹ ದೃಶ್ಯಗಳನ್ನ ಸಹ ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಅಂತಂದ್ರೆ ಇಲ್ಲಿ ನೋಡಿ ಎಷ್ಟರ ಮಟ್ಟಿಗೆ ಅಂತಂದ್ರೆ ಇಲ್ಲಿ ಧೂಳುಗಳು ಕೂತಿದೆ. ಈ ಧೂಳುಗಳನ್ನ ತಿಂದ್ರೆ ಮಕ್ಕಳ ಆರೋಗ್ಯ ಪರಿಸ್ಥಿತಿ ಯಾವ ರೀತಿ ಆಗ್ಬೇಕು ಇಲ್ಲಿ ನೋಡ್ತಾ ಇರ್ಬೋದು. ಈಗ ತಾನೇ ಇಲ್ಲಿ ಈ ಮತ್ತೊಂದು ಕಡೆ ಇಲ್ಲಿ ನೋಡ್ತಾ ಇದ್ದೀರಿ ಇಲ್ಲಿ ಇವ್ರಿಗೂ ಸಹ ಯಾವುದೇ ರೀತಿಯಾಗಿ ಮುಂಜಾಗ್ರತವಾಗಿ ಕ್ರಮ ಇಲ್ಲ. ಕೈಗೆ ಹಾಕಿರುವಂತಹ ಗ್ಲೌಸ್ಗಳು ಸಹ ಇಲ್ಲ, ಯಾವುದೇ ರೀತಿಯಾಗಿಲ್ಲ. ಈ ರೀತಿಯಾಗಿ ಕಳಪೆಗಳನ್ನ ಮಾಡ್ತಾ ಹೋದ್ರೆ ಯಾವ ರೀತಿಯಾಗಿ ಇಲ್ಲಿ ಮಕ್ಕಳು ತಿನ್ನಬೇಕು. ಇಲ್ಲಿರುವಂತಹ ಡಬ್ಬಿಗಳನ್ನು ಸಹ ನೋಡಿದ್ರೆ ಇಲ್ಲಿ ಇವೇನು ಆಯಿಲ್ ಡಬ್ಬಿಗಳಂತಿದೆ, ಈ ಆಯಿಲ್ ಡಬ್ಬಿಗಳನ್ನ ದೃಶ್ಯ ನೋಡಿದ್ರೆ ಸಹ ಎಂಥವ್ರಿಗೂ ಸಹ ವಾಕರಿಕೆ ಬರುತ್ತೆ. ಈ ವಾಕರಿಕೆ ಬಂದ ಇಂತಹದ್ದು ತಿನ್ನಂತಂದ್ರೆ ಯಾವ ರೀತಿಯಾಗಿ ಮಕ್ಕಳು ಇಲ್ಲಿ ಬದುಕಬೇಕು ಸ್ವಾಮಿ ಅಂತನೂ ಸಹ ಸಾಕ್ಷಿ. ಇಷ್ಟೆಲ್ಲಗಳು ಸಹ ರಾಜಾರೋಷವಾಗಿ ಹಾಡು ಹಗಲನೆ ಈ ತರ ಒಂದು ಕಳಪೆ ಮಟ್ಟದ ಗುಣಮಟ್ಟದ ಆಹಾರವನ್ನು ತಯಾರಿಸು ಮಾಡುವಂತಹ ಘಟಕಗಳ ನಡೀತಾ ಇದ್ರು ಸಹ ಆಹಾರ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ತಾಲೂಕು ಆಡಳಿತ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಎಂಬುದು ಸಹ ಪ್ರಶ್ನೆ ಆಗ್ತದೆ. ಈ ಎಣ್ಣೆಗಳನ್ನು ನೋಡಿ ಯಾವ ರೀತಿಯಾಗಿ ಅಂದ್ರೆ ಎಷ್ಟು ಕೀಳು ಮತ್ತು ಕಳಪೆ ಮಟ್ಟದ ಏನಿದೆ ಅಂತಂದ್ರೆ ಈ ದೃಶ್ಯದ ನೋಡಿದ್ರು ಸಹ ಯಪ್ಪ ಅನ್ನೋ ರೀತಿಯಲ್ಲಿ ಉತ್ತರ ಕರ್ನಾಟಕ ಜನರಲ್ಲಿ ಇಂಥ ಎಣ್ಣೆಗಳಿಂದ ನಾವು ಇಂಥ ಸಿಹಿ ತಿಂಡಿ ತಿನ್ನಿಸುವ ಪರಿಸ್ಥಿತಿ ಬಂದಿದೆಯಾ ಅಂತ ನೋಡ್ಬೋದು. ಯಾವುದೇ ರೀತಿಯಾಗಿ ಇಲ್ಲಿ ಇರುವಂತಹ ಜನರಿಗೆ ಮತ್ತು ಇಲ್ಲಿರುವಂತಹ ಲೇಬರ್ಗಳಿಗೆ ಭಯ ಇರುವಂತದ್ದಲ್ಲ. ಈ ಮೇಲ್ಗಡೆ ಪತ್ರವನ್ನು ನೋಡಬಹುದು, ಏನು ಶೀಟ್ ಇದೆ, ಈ ಶೀಟ್ಗಳೆಲ್ಲ ದೃಶ್ಯ ನೋಡಿದ್ರೆ ಎಷ್ಟೊಂದು ಕಪ್ಪುಗಟ್ಟಾಗಿದೆ, ಎಷ್ಟೊಂದು ಜಾಳಿಗೆ ಗಟ್ಟಿದೆ. ಇಂತಹ ಜಾಳಿಗೆ ಗಟ್ಟಿರುವಂತಹ ಈ ಇದ್ರ ಕೆಳಗಡೆ ಇಂತಹ ಮತ್ತೆ ಇದೇ ಒಂದು ಧೂಳುಗಳು ಸಹ ಇವ್ರೇನು ಬಿಡ್ತಾ ಇದ್ದಾರೆ, ಈ ದೃಶ್ಯದಲ್ಲಿ ತೆಗಿತಾ ಇದ್ದಾರೆ. ಇಂಥದ್ರ ಮೇಲೆ ಒಂದು ಧೂಳುಗಳು ಕುಂದುವುದರ ಪರಿಣಾಮವಾಗಿ ಸಾಕಷ್ಟು ರೀತಿಯಲ್ಲಿ ಇಲ್ಲಿ ಜನರಿಗೂ ಸಹ ಹಾನಿಕರ ಆಗುತ್ತೆ. ಇಲ್ಲಿ ದೃಶ್ಯದಲ್ಲಿ ಮತ್ತೊಂದು ಸಹ ಇಲ್ಲಿ ತೋರಿಸ್ತಾ ಹೋಗ್ತೀನಿ. ಅಲ್ಲಿ ಏನು ಗೋಡೆಗಳಿಗೆ ಏನ್ ಕಾಣ್ತಾ ಇದೆ, ಈ ಗೋಡೆಗಳು ಅಂತ ಕಾಣ್ತಾ ಇರುವಂತಹ ದೃಶ್ಯಗಳನ್ನು ನೋಡಿದ್ರೆ ಯಾವ ರೀತಿಯಾಗಿದೆ. ಈ ಗೋಡೆಗಳನ್ನು ನೋಡಿದ್ರಿ ಈ ಇಂಥ ಗೋಡೆಗಳ ಇದೊಂದು ಒಳ್ಳೆಯ ಆಹಾರನ, ಇದು ಈ ಆಹಾರ ತಯಾರಿಸುವಂತಹ ಒಂದು ಘಟಕ ಹಳೆ ಕಟ್ಟಡನ, ಇದು ಏನು ಎತ್ತ ಅಂತ ಅಧಿಕಾರಿಗಳು ಸಹ ಇಲ್ಲಿ ಮೇಲ್ನೋಟಕ್ಕೆ ಇಲ್ಲಿ ಪ್ರಶ್ನೆ ಸಹ ಮಾಡ್ಬೇಕಾಗತ್ತೆ. ಯಾಕಂತಂದ್ರೆ ಈ ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು ಏನೂ ರೀತಿಯಾಗಿ ಮುನ್ನೆಚ್ಚರಿಕೆ ಕ್ರಮವಾಗಲಿ ಯಾವುದಾದ್ರೂ ರೀತಿ ಅಗ್ನಿ ಅನಾಹುತ ಆದ್ರೆ ಒಂದು ಕೊನೆ ಪಕ್ಷ ಒಂದು ಆರಿಸಬೇಕಾಗಿರುವಂತಹ ಈಗ ಅದನ್ನ ನೋಡ್ತಾ ಇರ್ಬೋದು. ಇದೇನು ಸಿಸಿ ಕ್ಯಾಮ್ರಾದ ಮಾದರಿಯಿಂದ ಸಿಸಿ ಕ್ಯಾಮ್ರಾ ಇದೇನೋ ಅಥವಾ ಇಲ್ವೋ ಎಂಬುದು ಸಹ ಇಲ್ಲಿ ಕಾಣ್ತಾ ಇಲ್ಲ. ಅಷ್ಟೊಂದು ರೀತಿಯಲ್ಲಿ ಕಳಪೆ ಮಟ್ಟದಾಗಿರುವಂತದ್ದು ನೀವು ಈ ಕಡೆ ನೋಡ್ತಾ ಇರ್ಬೋದು. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇಂತಹ ಏನು ನಕಲಿ ಮತ್ತು ಜನರಿಗೆ ಹಾನಿಕರ ಆಗುವಂತಹ ಸಿಹಿ ತಿಂಡಿ ತರಿಸುವಂತ ಏನು ಕಾರ್ಖಾನೆ ಉದ್ಯೋಗ ನಡೆಸ್ತಾ ಇದ್ದಾರೆ ಇವರ ಮೇಲೆ ಕ್ರಮವನ್ನು ಕೈಗೊಳ್ಳಲು ಮುಂದಾಗುತ್ತೆ ಎಂಬುದನ್ನ ಕಾದು ನೋಡಬೇಕಾಗಿರುವಂತದ್ದು. ಬೆಳಗಾವಿಯಿಂದ ಕ್ಯಾಮ್ರಾಮನ್ ವಿನೋದ್ ಜೊತೆ ಪ್ರಶಾಂತ್ ಸತ್ತಿ, ಅಶ್ವಯೋಗ ನ್ಯೂಸ್, ಬೆಳಗಾವಿ.